ನಾನು ಅನ್ನಕ್ಕೋಸ್ಕರ ಇದನ್ನ ಡಿಪೆಂಡ್ ಆಗಿಲ್ಲ ಅನ್ನುವುದು ನನಗೆ ಸೇವಿಂಗ್ ರೇಸ್. ಒಂದು ವೇಳೆ ಇಲ್ಲೇ ಅನ್ನ ಕೂಡ ಹುಡುಕ್ತೇನೆ ಅಂತ ಬಂದವರೆಲ್ಲ ಮಣ್ಣಾಗಿ ಹೋಗುವ ಸಾಧ್ಯತೆಗಳು ಜಾಸ್ತಿ. ಹಾಗೆ ಮೆಜೆಸ್ಟಿಕ್ ಅಲ್ಲಿ ಮಲಗಿ ಸ್ಟಾರ್ಗಳಾದವರು ನೋಡಿ, ನಮಗೆ ಕಣ್ಣಿಗೆ ಕಾಣ್ತಾರೆ. ಹೌದಂದ್ರೆ ಅವರೆಲ್ಲ ಎ ಕೆಟಗರಿ ಸ್ಟಾರ್ಗಳು ಯಾರಿದ್ದಾರೆ ಅವ್ರು ಯಾರು ಕೂಡ ಮಾಡ್ಬೋದು. ನಾವೊಂದು ಕತೆ ಕೊಟ್ಟಿದ್ದು ಅವರಿಗೆ, ಅದರಿಂದ ಈ ಸೀನನ್ನ ಕದ್ದವರು ಮಾಡಿದ್ದಾರೆ ಅಂತ ಹೇಳೋ ಪರಿಸ್ಥಿತಿ ಬರ್ತದೆ. ಯೋಗರಾಜ್ ಭಟ್ ಅವರು ಇದನ್ನೇ ಹೇಳಿದ್ರು. ಫಸ್ಟ್ ಸಿನಿಮಾ ಬೆಂಗಳೂರಿಗೆ ಕಾಲಿಟ್ಟದ್ದು ಜಯಣ್ಣ ಪ್ರೊಡ್ಯೂಸರ್, ಅಪ್ಪು ಸರ್ ಆಕ್ಟರ್ ಅಂತ ಹೇಳಿದ್ರೆ ಅದು ದೊಡ್ಡ ಮನೆ ಹುಡುಗ ನಂತರ ನೆಕ್ಸ್ಟ್ ಇದು ಕಾಲ್ ಶೀಟ್. ಆರಾಮಾಗಿ ಇದು ಜೀವನದ ಪಾರ್ಟ್, ಅದೊಂದು ಭಾಗ ಅಂತ ಹೇಳಿ ನಾವು ಹಾಗೆ ಮುಂದುವರಿತಾ ಇದ್ದೇವೆ. ನಾವು ಇವಾಗ ನಮ್ಮಲ್ಲಿ ಅದನ್ನ ಮಾಧ್ಯಮಗಳು ಅಂತ ಮಾಡಲಿಲ್ಲ, ಖಾಲಿ ಒಂದೇನು ಎಂಟರ್ಟೈನ್ಮೆಂಟ್ ಮನರಂಜನೆಯಾಗಿ ಅಷ್ಟೇ ಅದು ಉಳ್ಕೊಂಡಿದೆ ಹೊರತು ಮಾಧ್ಯಮಗಳಾಗಿ ಉಳ್ಕೊಂಡಿಲ್ಲ. ಅಕಸ್ಮಾತ್ ಜೈಲಿಂದ ಹೊರಗೆ ಬಂದಾಗ ದರ್ಶನ್ ನಾನು ಹೋಗಿ ಭೇಟಿಯಾಗಿ ಇಂಥ ಒಂದು ಕತೆ ಹೇಳಿದ್ರೆ ಅವರು ಒಪ್ಪಿದ್ರೆ ಆಗ್ಬೋದಾ? ಈಗ ನಿಮ್ಮ ಬಿಸ್ನೆಸ್ ಏನು ಮಾಡ್ತೀರೋ ಅದರ ಬೇಸ್ ಎಲ್ಲಿ? ನಾನು ಮಂಗಳೂರಲ್ಲೂ ಮಾಡ್ತೇನೆ, ಬೆಂಗಳೂರಲ್ಲೂ ಮಾಡ್ತೇನೆ. ನಾನು ಎರಡು ಕಡೆಯಲ್ಲಿ ನಾನು ಮಾಡ್ತೇನೆ ಅದು ಮಾಡ್ತಾ ಇದ್ದೇವೆ. ಬಟ್ ಈ ಗೀಳು ಅದು ನಿಮ್ಗೆ ಗೊತ್ತಿ, ನೀವು ಹಿರಿಯ ಸಿನಿಮಾ ಪತ್ರಕರ್ತರು ನನ್ನಂತ 1000 ಮಂದಿ ನೋಡಿರ್ಬೋದು. ಅದೆಲ್ಲರ ಕಾಮನ್ ಅಂಶ ಏನು ಅಂತ ಹೇಳಿದ್ರೆ, ಇದು ಈ ಗೀಳು ಒಮ್ಮೆ ನಿಮ್ಗೆ ಹತ್ತಿದ್ರೆ ಆ ಹುಚ್ಚು ನಿಮ್ಗೆ ಇಳಿಬೇಕಾದ್ರೆ ಅದು ಭಾರಿ ಕಷ್ಟ ಇದೆ. ಅಲ್ಲ, ನಾನು ಅನ್ನಕ್ಕೋಸ್ಕರ ಇದನ್ನ ಡಿಪೆಂಡ್ ಆಗಿಲ್ಲ ಅನ್ನುವುದು ನನಗೆ ಸೇವಿಂಗ್ ರೇಸ್. ಒಂದು ವೇಳೆ ಇಲ್ಲೇ ಅನ್ನ ಕೂಡ ಹುಡುಕ್ತೇನೆ ಅಂತ ಬಂದವರೆಲ್ಲ ಮಣ್ಣಾಗಿ ಹೋಗುವ ಸಾಧ್ಯತೆಗಳು ಜಾಸ್ತಿ. ಎಲ್ಲೋ ಒಬ್ರು ಇಬ್ರು ಮೇಲೆದ್ದು ಬರ್ಬಹುದು, ಅವರಿಗೆ ಅದೇ ಹೇಳಿದಲ್ಲ, ಯೋಗ ಕೈ ಹಿಡಿಬಹುದು ಅವರಿಗೆ. ಅಂದ್ರೆ ಅವರಿಗೆ ಟ್ಯಾಲೆಂಟು ಇದೆ, ಯೋಗನು ಎರಡು ಜೊತೆ ಆಯ್ತು ಅನ್ನೋರು ಕೆಲವರು ಬಂದಿರಬಹುದು ಮೇಲೆ. ನಮ್ಗೆ ಬಂದವರು ಮಾತ್ರ ನಮ್ಗೆ ಇಲ್ಲಿ ಕಾಣಿಸ್ತಾರೆ. ಇಲ್ಲಿ ಬಂದು ಮಣ್ಣಾಗಿ ಹೋದವರು ಎಷ್ಟು ಮಂದಿ ಇದ್ದಾರೆ. ಬೆಂಗಳೂರಿಗೆ ಇದೇ ಕನಸಿಟ್ಕೊಂಡು ಬಂದವರು, ಅಂದ್ರೆ ಅನ್ನ ಕೂಡ ಇದೆ ಅಂತ ನಂಬಿಕೊಂಡು ಬಂದವರು. ಬೇರೆ ನಿಮ್ಗೆ ದೊಡ್ಡ ನಿರಾಶೆ ಆಗ್ಬಿಡ್ತದೆ, ಆಲ್ಟರ್ನೇಟಿವ್ ಇಲ್ಲ. ಎಕ್ಸಾಕ್ಟ್ಲಿ, ಊಟಕ್ಕಿಲ್ಲ ಅಂತ ಪರಿಸ್ಥಿತಿ. ನಿಮ್ಗೆ ಎಷ್ಟು ಮಂದಿನ ನೀವು ನೋಡಿ ಫುಟ್ಪಾತ್ ಆದವರಲ್ಲ ನೋಡಿ ಆಶೆ ಇಟ್ಕೊಂಡು ಬರ್ತಾರೆ ಬೆಂಗಳೂರಿಗೆ. ಹಾಗೆ ಮೆಜೆಸ್ಟಿಕ್ ಅಲ್ಲಿ ಮಲಗಿ ಸ್ಟಾರ್ಗಳಾದವರು ನೋಡಿ, ನಮಗೆ ಕಣ್ಣಿಗೆ ಕಾಣ್ತಾರೆ. ಅವರು ನಮ್ ಕಣ್ಣಿಗೆ ಕಾಣ್ತಾರೆ. ಅಲ್ಲಿ ಮಲಗಿ ಅಲ್ಲೇ ಮೆಜೆಸ್ಟಿಕ್ ಅಲ್ಲಿ ಬಸ್ ಹಿಂದೆ ಹೋದವ್ರು ಯಾರು ಕಾಣಿಸುದಿಲ್ಲ, ಕಾಣಿಸಲ್ಲ, ಮತ್ತೆ ಹೇಳಲಿಕ್ಕೂ ಬರೋದು. ಹೌದು, ಯಾರನ್ನಂತ ಹುಡುಕ್ತೀರಿ ನೀವು? ಈಗ ಈ ಮಹಾರಥಿಯನ್ನು ಮಾಡೋದಿದ್ರೆ ಯಾವ ಸ್ಟಾರ್ ಆಗ್ಬೋದು? ನಾವು ಈ ಫ್ಯಾನ್ ಫಾಲೋವಿಂಗ್ ಇರೋ ಸ್ಟಾರ್ಗಳು ಅಂತ ಯಾರಿದ್ದಾರೆ ಅಂದ್ರೆ, ಇದೊಂಥರ ಏನು ಹೇಳ್ತಾರೆ, ಅದು ಸೆನ್ಸೇಷನಲಿಸಮ್ ಸ್ಟೋರಿ ಅದು ಆಕ್ಚುಲಿ. ಅಂತ ಯಾವ ಸ್ಟಾರ್ಗಳು ಆಗ್ತಾರೆ ಅದಕ್ಕೆ ಅಂದ್ರೆ ಫ್ಯಾನ್ ಫಾಲೋವಿಂಗ್ ಇರುವವರು ಇರಬೇಕು. ಅಂದ್ರೆ ಅದನ್ನ ಸ್ಟಾರ್ ಮಾತ್ರ ಮಾಡಬಹುದು. ಆ ಕಾರಣಕ್ಕೆ ಅದನ್ನ ನಾನು ಇವಾಗ ಪಕ್ಕಕ್ಕೆ ಇಟ್ಟಿರೋದು. ಸ್ಟಾರ್ ಅವರ ಫ್ಯಾನ್ ಫಾಲೋವಿಂಗ್ ಇಲ್ಲದವರಿಗೆ ಅದನ್ನು ಮಾಡಿದ್ರೆ ಅದು ಸ್ವಲ್ಪ ಏನ್ ಹೇಳ್ತಾರೆ, ಲಾರ್ಜರ್ ದೆನ್ ಲೈಫ್ ಅಂತ ಅನ್ನಿಸಬಹುದು. ಇಟ್ಸ್ ಅ ಲಾರ್ಜರ್ ದೆನ್ ಲೈಫ್ ಸಿನಿಮಾ, ಕಂಟೆಂಟ್ ಸಿನಿಮಾ ಅಂತ ಹೇಳುವಂಗಿಲ್ಲ. ಆದ್ರೆ ನಾವು ಮಹಾಭಾರತ ಅದನ್ನ ಇದು ಇನ್ಕಾರ್ಪೊರೇಟ್ ಮಾಡಿದ್ದೇವೆ, ಅದು ಇದು ಅದೆಲ್ಲ ಬೇರೆ ವಿಷಯ. ಬಟ್ ಹಾಗೆ ಅದು ಅಂತ ಲೆವೆಲ್ನ ಸಿನಿಮಾ, ಹಾಗಾಗಿ ನಾನು ಅದನ್ನ ಮತ್ತೆ ಮುಟ್ಲಿಕ್ಕೆ ಹೋಗ್ಲಿಲ್ಲ. ಅದನ್ನ ಅಂತ ಸಂದರ್ಭ ಈಗ ಯಾರಿದ್ದಾರೆ ಅಂತ ಕೇಳಿದ್ ನಾನು. ಒಬ್ಬ ಉಪೇಂದ್ರ ಅವರು, ಒಬ್ಬ ಯಶ್ ಅವರು, ಅವರೆಲ್ಲರೂ ಮಾಡ್ಬೋದು. ಅಂದ್ರೆ ಅವರೆಲ್ಲ ಎ ಕೆಟಗರಿ ಸ್ಟಾರ್ಗಳು ಯಾರಿದ್ದಾರೆ ಅವ್ರು ಯಾರು ಕೂಡ ಮಾಡ್ಬೋದು. ಸುದೀಪ್ ಸರ್ ಕೂಡ ಮಾಡ್ಬೋದು, ಅವರು ಮಾಡ್ಬೋದು. ಯಶರೆಲ್ಲ ಅದೆಲ್ಲ ಅವರು ಅದು ಹೌದು, ಇವರೇ ಆ ಲೆವೆಲ್ಗೆ ಅಲ್ಲಿ ಡೈರೆಕ್ಟರ್ ಹೇಳಿದಾಗೆ ದೊಡ್ಡ ಕ್ಯಾನ್ವಾಸ್ ಪ್ರಶಾಂತ್ ನೀಲ್ ಅದೇ ವರ್ಡ್ ನಂಗೆ ಹೇಳಿದ್ರು. ಆಯ್ತು ಅಂತ ಹೇಳಿದೆ ನಾನು. ಮತ್ತೆ ಯಾಕೆಂದ್ರೆ ಅವರ ಆಗ ಉಗ್ರಂ ಅವ್ರದ್ದು ಹಿಟ್ಟಾದ ಟೈಮ್ ಅವ್ರದ್ದು, KGF ಸ್ಟಾರ್ಟ್ ಆಗಿರ್ಲಿಲ್ಲ, ಅದು ಅಬೌಟ್ ಟು ಸ್ಟಾರ್ಟ್ ಅದು ಶೂಟಿಂಗ್ ಅದರದ್ದು, ಆ ಟೈಮ್ ಇದು ಕತೆ ಇದು. ಹಾಗಾಗಿ ಅಲ್ಲಿವರೆಗೆ ಅದು ನಿಂತು ಬಿಡ್ತದೆ. ಅದನ್ನು ಮಾಡೋದಿದ್ರೆ ಡೈರೆಕ್ಷನ್ ನೀವೇ ಮಾಡ್ಬೇಕು ಅಂತೇಳಿ? ಹೌದೌದು, ಡೈರೆಕ್ಷನ್ ಅದನ್ನ ನಾನೇ ಕೊಡಲ್ಲ, ಬೇರೆಯವರಿಗೆ ನಾನು ಕೊಡಲ್ಲ. ಒಂದ್ಸರಿ ನಾನು ಥಿಂಕ್ ಮಾಡಿದ್ದೆ ನಮ್ಮ ಯೋಗರಾಜ್ ಭಟ್ರಿಗೆ ಕೊಡೋಣ ಅಂತ ಹೇಳಿ. ಯೋಗರಾಜ್ ಭಟ್ರಿ ಎಲ್ಲ ನಂಗೆ ಈ ಟೈಮಲ್ಲಿ ನಂಗೆ ಯಾವಾಗ ಗೈಡ್ ಮಾಡಿದ್ರು, ಹಾಗೆ ಅವ್ರ ಆಫೀಸ್ಗೆ ಹೋಗಿ ಹೇಳಿದೆ ಅವರಿಗೆ. ಹಾಗೆ ಅಲ್ಲಿ ಹೋಗಿ ಅವರಿಗೆ ಕತೆ ಕೊಟ್ಟೆ. ಅಂದ್ರೆ ನಂಗೆ ಈ ಮೂರು ಇಂಥದ್ದೆಲ್ಲ ಆಗಿ ನಾನು ಫೆಡ್ ಅಪ್ ಆಗಿದ್ದೇನೆ.
ತಗೊಂಡು ನೀವು ಮಾಡೋದಿದ್ರೆ ನೀವು ಮಾಡಿ ಅಂತ ಹೇಳಿ ಅವ್ರು ಹೇಳಿ, ನಾನು ಕತೆ ಓದುವ ಸಾಹಸ ನಾನು ಮಾಡೋದಿಲ್ಲ ಅಂತಂದ್ರು. ಯಾಕೆ ಅದು ಏನಾಗುತ್ತೆ ಅಂತ ಹೇಳಿ, ಅದು ಇದೆ ಈಗ ನನ್ನ ಹತ್ರ ತುಂಬಾ ಮಂದಿ ಬರ್ತಾರೆ, ನನ್ನ ಕತೆ ಇದೆ ನಾವು ಮಾಡೋಣ. ನಾನು ಕತೆ ತಪ್ಪಿಯೂ ನಾನು ಓದ್ಲಿಕ್ಕೆ ಹೋಗುದಿಲ್ಲ, ಅಥವಾ ಅವ್ರು ಮೇಲ್ ಮಾಡ್ತಾರೆ. ನಾನು ಹೇಳುದು ಮಾಡಬೇಡಿ, ಯಾಕೆ ಮಾಡಬೇಡಿ ಅಂತ ಹೇಳಿ, ಮುಂದೆ ನಾನು ನನ್ನ ಇದ್ರಲ್ಲಿ ನನ್ನ ಏನು ಕ್ರಿಯೇಟಿವಿಟಿಯಲ್ಲಿ ಏನೋ ಒಂದು ಅಂಶ ಬಂತು, ಒಂದು ಸೀನ್ ಬಂತು, ಅದು ನನ್ನ ಸೋಲಿಗೆ ಇವರು ಕಳಿಸಿದ ಯಾವ್ದಾದ್ರು ಒಂದು ಇದ್ರಲ್ಲಿ ಇದ್ರೆ, ನಾವೊಂದು ಕತೆ ಕೊಟ್ಟಿದ್ದು ಅವರಿಗೆ, ಅದರಿಂದ ಈ ಸೀನನ್ನ ಕದ್ದವರು ಮಾಡಿದ್ದಾರೆ ಅಂತ ಹೇಳೋ ಪರಿಸ್ಥಿತಿ ಬರ್ತದೆ. ಯೋಗರಾಜ್ ಭಟ್ ಅವರು ಇದನ್ನೇ ಹೇಳಿದ್ರು, ನಾನು ಕತೆ ಓದುವಂತ ಸಾಹಸ ನಾನು ಮಾಡುದಿಲ್ಲ, ಮತ್ತೆ ನಾನು ಕತೆ ಪರ್ಚೇಸ್ ಮಾಡುದಿಲ್ಲ ನಾನು ಅಂತ ಅಂದ್ರು. ಆ ಹೊತ್ತಿಗೆ ಅಂತ ಹೇಳಿದ್ರೆ ಯಾರಾಗ್ಲಿ ಆ ಕತೆಯನ್ನು ನಾನು ಮಾರಾತೀನಿ, ನಾನು ಹೊರಗೆ ಬರ್ತೇನೆ ಅನ್ನುವ ಮೈಂಡ್ ಸೆಟ್ ಅಲ್ಲಿ ನಾನು ಅದನ್ನ ಮಾಡಿ ಅವ್ರ ಹತ್ರ ಮಾತಾಡಿದ್ದೆ ನಾನು. ಹಾಗೆ ಆನಂತರ ಅವ್ರು ಹೇಳಿದ್ರು, ಇಲ್ಲ ನೀನು ಸಿನಿಮಾ ಮಾಡು, ನಿಂಗೆ ಪ್ರೊಡ್ಯೂಸರ್ ಅಲ್ಲ ನೀವು ಅಲ್ಲ. ಅವ್ರು ಹೇಳುದು ಆವತ್ತಿನ ಸ್ವರ್ಣದೀರ್ಘ ಸಂಧ್ಯಾ ಅವಾಗ ಸ್ಟಾರ್ಟ್ ಆಗಿತ್ತು ಅವಾಗ, ನನ್ನ ಆಡಿಯೋ ರಿಲೀಸ್ಗೆಲ್ಲ ಅವರೇ ಬಂದಿದ್ರು, ಯೋಗರಾಜ್ ಭಟ್ ಸರ್ ಬಂದಿದ್ರು. ಹೇಳುದು, ನೀನು ಒಂದೊಂದಲ್ಲ ಮಾಡುವಾಗ ನೀವು ಒಟ್ಟಿಗೆ 3 ಸಿನಿಮಾ ನೀನು ಲಾಂಚ್ ಮಾಡ್ಕೊಂಡು ಮಾಡು. ಅಲ್ಲಿ ಮಂಗಳೂರು ಕಡೆಲ್ಲ ನನ್ನ ಪ್ರೊಡ್ಯೂಸರ್ಗಳ ನಾನು ಮಾತಾಡಿ ಕೊಡ್ತೇನೆ ಅಂತ ಹೇಳಿದ್ರು. ನಾನು ಒಂದು ಸಿನಿಮಾ ಮಾಡ್ಲಿಕ್ಕೆ ನಾನು ಹೆಣಗಾಡ್ತಿದ್ದೇನೆ, ಇವರು 3 ಸಿನಿಮಾ ಅಂದ್ರೆ ಅವರು ಅವರ ರೇಂಜಲ್ಲಿ ಮಾತಾಡಿಬಿಟ್ರು, ನನ್ನ ರೇಂಜಲ್ಲಿ ಮಾತಾಡ್ಲಿಲ್ಲ ಅವರು. ಹಾಗಾಗಿ ಮತ್ತೆ ಅದು ಹಾಗೆ ಉಳಿಸ್ಕೊಂಡ್ಬಿಟ್ಟು ನಾವು ಅದು ಮತ್ತೆ ಮಾರತಿ ಅವರು ತಗೊಳ್ಳಿ. ಮಾಡೋದಿದ್ರೆ ಜಯಣ್ಣನೇ ಮಾಡ್ಬೇಕು. ಜಯಣ್ಣ ಹತ್ರ ಕೇಳದೆ ಇನ್ನೊಬ್ಬರ ಹತ್ರ ಮಾಡುವ, ಯಾಕೆ ಅಂತ ಹೇಳಿದ್ರೆ ಅವರು ಅದನ್ನ ಇಟ್ಕೊಂಡು ನನ್ನ ಜೊತೆ ಎಷ್ಟು ನಿಂತಿದ್ದಾರೆ ಅಂತ ಹೇಳಿದ್ರೆ ಅದು ಪ್ರಶ್ನೆ ಇಲ್ಲ. ಅವರು ಇಲ್ಲ, ಬೇರೆಯವ್ರು ಮಾಡ್ಲಿ ಅಂತ ಹೇಳಿದ್ರೆ ಅಷ್ಟೇ ನಾನು ಅದನ್ನ ಮಾಡಬಲ್ಲೆ, ನಾನು ಅದನ್ನ ಹಾಗೆ. ಎಸ್. ಬೇರೆ ಏನು ಹಂಪಿಯಲ್ಲಿ ಏನೋ ಬಿಸ್ನೆಸ್ ಅದೇ ಏನದು? ಅಲ್ಲೆಲ್ಲ ಈ ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ಮಾಡ್ತಾ ಇದ್ವಿ ನಾವು, ಅಲ್ಲಿದ್ದು ಈ ಮರಳಿದ್ದು ಅದಿದೆಲ್ಲ ಅಲ್ಲಿ ಆ ಕಡೆ ಮಾಡ್ತೀವಿ ನಾವು, ಈ ಬಾದಾಮಿ ಕಡೆ ಎಲ್ಲ. ಸೊ ವೆಲ್ ಸೆಟಲ್ಡ್, ಕೃಷ್ಣನ ಕೃಪೆಯಲ್ಲಿ ವೆಲ್ ಸೆಟಲ್ಡ್. ಕೃಪೆಯಲ್ಲಿ ಹೌದು, ವೆಲ್ ಸೆಟಲ್ಡ್. ಅದ್ರ ಅಲ್ಲ, ವೆಲ್ ಸೆಟಲ್ಡ್ ಅನ್ನುವ ಇದು ಸಿನಿಮಾದಲ್ಲಿ ಉದ್ಧಾರ ಆಗ್ಲಿಲ್ಲ ಅನ್ನೋದು ನಮ್ಗೆ ಬಾಧಿಸ್ತಿಲ್ಲ ಅನ್ನೋದು ವಿಷಯ ಅಷ್ಟೇ. ಅದರಲ್ಲಿ ವೆಲ್ ಸೆಟಲ್ ಅನ್ನೋದಕ್ಕಿಂತ ಫಸ್ಟ್ ಫಿಲ್ಮ್ ಆಗ್ಬಿಡಲ್ಲ. ಅಂದ್ರೆ ನನ್ನ ಏನ್ ಹೇಳ್ತೀನಿ ಅಂದ್ರೆ ಸಿನಿಮಾದಲ್ಲೇ ಲೈಫ್ ಕಟ್ಟಿಕೊಳ್ಳುವುದು, ಅಲ್ಲೇ ಅನ್ನ ಕಂಡುಕೊಳ್ಳುವಂತ ಲೆವೆಲ್ಗೆ ನಾವು ಬೆಳೆಲಿಲ್ಲ ಅನ್ನೋದು ವಿಷಯ. ಅದನ್ನ ನಂಬಿ ಜೀವನ ಬೇಜಾರಿಲ್ಲ ಅಂತ ಬೇಜಾರು ಮಾಡುವ ಇದನ್ನ ಏನು ಇದನ್ನ ಟೆಂಡೆನ್ಸಿಯನ್ನ ನಾವು ಅಪ್ಪು ಸರ ಮೂವಿ ಇದಾದ ಕೂಡ್ಲಿ ಬಿಟ್ಟುಬಿಟ್ಟಿದ್ದೇನೆ. ಅದಕ್ಕಿಂತ ದೊಡ್ಡ ನಿರಾಶೆ ಜೀವನದಲ್ಲಿ ಏನಿರ್ಬೋದು ಅಂದ್ರೆ, ಒಬ್ಬ ಸಿನಿಮಾದ ಹಿಂದೆ ಹೋಗುವವನಿಗೆ, ಒಬ್ಬ ಸಿನಿಮಾ ಆಸ್ಪಿರೆಂಟ್ ನಿರ್ದೇಶಕನಿಗೆ ಅದಕ್ಕಿಂತ ದೊಡ್ಡ ಏನು ಒಂದು ಡೆತ್ ಬ್ಲೋ ಏನಿರ್ಬೋದು. ಅದನ್ನ ಯಾರಾದ್ರೂ ಅಂದ್ರೆ ನನ್ನ ಜಾಗದಲ್ಲಿ ನಿಂತು ಊಹಿಸ್ಕೊಳ್ಳಿ. ಫಸ್ಟ್ ಸಿನಿಮಾ ಬೆಂಗಳೂರಿಗೆ ಕಾಲಿಟ್ಟದ್ದು, ಜಯಣ್ಣ ಪ್ರೊಡ್ಯೂಸರ್, ಅಪ್ಪು ಸರ್ ಆಕ್ಟರ್ ಅಂತ ಹೇಳಿದ್ರೆ, ಅದು ದೊಡ್ಡ ಮನೆ ಹುಡುಗ ನಂತರ ನೆಕ್ಸ್ಟ್ ಇದು ಕಾಲ್ ಶೀಟ್ ಹೇಗಿರ್ಬೋದು. ನಾನು ಯಾರಿಗೂ ಅದನ್ನ ಆ ಟೈಮಲ್ಲಿ ನಾವು ಅದನ್ನ ಹೇಳದೇ ಇದ್ದದ್ದಕ್ಕೆ ಅದೊಂದು ನಮ್ಗೆ ಏನೋ ಒಂದು ಸೇವಿಂಗ್ ಗ್ರೇಸ್ ನಮ್ಗೆ. ಅಂತ ನಿರಾಶೆ ಕಂಡುಕೊಂಡ ಮೇಲೆ ನಂಗೆ ಮತ್ತೆ ಯಾವ್ದು ನಿರಾಶೆ ಅಂತ ಆಗ್ತಿಲ್ಲ. ಅಂದ್ರೆ ಅದು ಒಂಥರ ಏನ್ ಹೇಳ್ತಾರೆ ನಂಗೆ, ಅದು ನಿರಾಶೆ ಕ್ಲೈಮ್ಯಾಕ್ಸ್ ಅದು. ಈಗ ನಂಗೆ ಎಂತ ದೊಡ್ಡ ಸೋಲುಗಳು ಕೂಡ ನಂಗೆ ನಿರಾಶೆ ತರಿಸುದಿಲ್ಲ ನಂಗೆ. ಈಗ ಯಾರ್ದು ನಮ್ಗೆ ಪ್ರೊಡ್ಯೂಸರ್ಗಳ ಹತ್ರ ಮಾತುಕತೆ ಆಗ್ತಾ ಇದ್ರೆ ಹೋಗುವಾಗಲೇ ನಾನು ಆ ನಿರಾಶೆ ಸ್ಥಾಯಿಗೆ ಸೆಟ್ ಆಗಿ ಮೈಂಡ್ ಸೆಟ್ ಅಲ್ಲೇ ಹೋಗುದು. ಅಂದ್ರೆ ಒಂದು ವೇಳೆ ಅವ್ರು ಇಲ್ಲ ಅಂತ ಅಂದ್ರೂ ಕೂಡ ಬೇಜಾರಾಗಲ್ಲ, ಲಿಟರಲ್ ನಂಗೆ ಬೇಜಾರಾಗಲ್ಲ. ನಾನು ಇದನ್ನೇನು ಹೇಳುದು, ನಾನು ಬೂಸ್ಟ್ ಮಾಡಿ ಹೇಳ್ತಾ ಇಲ್ಲ, ನಂಗೆ ಬೇಜಾರಾಗಲ್ಲ ನಂಗೆ. ಸೊ ಅದು ನಂಗೆ ಏನು, ಅದು ಅಪ್ಪು ಸರ ಕೊಟ್ಟ ಗಿಫ್ಟ್ ಅಂತ ತಿಳ್ಕೊಳ್ಳೋದು ನಾನು. ನಂಗೆ ಬೇಜಾರಾಗಲ್ಲ, ನಿರಾಶೆ ಆಗಲ್ಲ ನಂಗೆ. ಎಂತ ಇವನ್ ನಂಗೆ ಈ ಬಿಸ್ನೆಸ್ ಅಲ್ಲಿ ಕೆಲವು ಡೀಲ್ಗಳು ನಮ್ಗೆ ಹತ್ರ ಬಂದು ಹೋಗುದಿದೆ. ಇದು ಎಂತದು ಅಲ್ಲ ಅಂತ ಆಗಿಬಿಡ್ತದೆ ಇವಾಗ ನಾನು ಆ ನಿರಾಶೆ ಎದುರು. ಸೊ ಈಗ ಆ ನಿರಾಶೆ ಅನ್ನೋದು ನೋವು ಕೊಡುವುದಿಲ್ಲ ಇವಾಗ. ಆರಾಮಾಗಿ ಇದು ಜೀವನದ ಪಾರ್ಟ್, ಅದೊಂದು ಭಾಗ ಅಂತ ಹೇಳಿ ನಾವು ಹಾಗೆ ಮುಂದುವರಿತಾ ಇದ್ದೇವೆ ನಾವು ಇವಾಗ. ಮದುವೆ ಆಗಿದೆ? ಹೌದೌದು, ಮದುವೆ ಆಗಿದೆ. ಮಕ್ಕಳು 2 ಇದ್ದಾರೆ, ಅವರೆಲ್ಲ ಅಲ್ಲಿ ಮಂಗಳೂರಲ್ಲಿ ಇದ್ದಾರೆ. ನಾನು ಓಡಾಟದಲ್ಲಿ ಇರ್ತೇನೆ, ಬೆಂಗಳೂರಿಗೆ ಬರ್ತೇನೆ, ನಾನು ಹಂಪಿಗೂ ಹೋಗ್ತೇನೆ, ಮಂಗಳೂರಿಗೂ ಬರ್ತೇನೆ. ಹಾಗೆ ನಾನು ಸ್ವಲ್ಪ ಓಡಾಟದ ಜೀವಿ ನಾನು. ಬಟ್ ಅದರ ನಡುವೆ ಇದು ಹೇಳಿದೆಲ್ಲ, ಇದು ಇಳಿಲಿಲ್ಲ. ಹಾಗಾಗಿ ಇದರಲ್ಲಿ ಏನು ಮಾಡಬೇಕು ಅಂತ ಸ್ಟಾರ್ಟಿಂಗ್ ಇಂದ ಇತ್ತು ಹುಚ್ಚು. ಈಗ ನಾನು ಜರ್ನಲಿಸಮ್ ಮಾಡುವಾಗ ಕೂಡ ಅದರಲ್ಲಿ ಸಿನಿಮಾ ಇಸ್ ಅ ಸಬ್ಜೆಕ್ಟ್ ಹೇಳ್ತಾರೆ. ನಮ್ಮ ಮಾಸ್ ಮೀಡಿಯಾ ಕಮ್ಯುನಿಕೇಶನ್ಗಳ ಪೈಕಿ ಸಿನಿಮಾ ಒಂದು. ಅದು ಹೆಚ್ಚಿನವರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಅದು ಅವರೇನು ಹೇಳ್ತಾರೆ, ನ್ಯೂಸ್ ಪೇಪರ್ ಮೀಡಿಯಾ, ಇದು ರೇಡಿಯೋ, ಏನು ಡಿಜಿಟಲ್ ಮೀಡಿಯಾ. ಸಿನಿಮಾ ಕೂಡ ಮಾಧ್ಯಮ ಅಂತ ಗೊತ್ತಿರೋರು ತುಂಬಾ ಕಡಿಮೆ ಜನ. ಬಟ್ ನಂಗೆ ಆವಾಗ್ಲಿಂದಲೂ ಇದೇ ಪ್ರಬಲ ಮಾಧ್ಯಮ ಅಂತ ನಾನು ನಂಬಿಕೊಳ್ಳುದು. ಡೇ ಟು ಡೇ ಅಲ್ಲಿ ನ್ಯೂಸ್ಗಳು ಇರ್ಬೋದು,
ಬಟ್ ನೀವು ಮಾಡಿ ಏನಾದ್ರು ಒಂದು ಸಮಾಜಕ್ಕೆ ಕೊಡಬೇಕು, ಇದು ಎಂತ ಏನೋ ಸಂದೇಶ ಕೊಡೋ ಸಿನಿಮಾಗಳನ್ನ, ವೈಯಕ್ತಿಕವಾಗಿ ನಾನು ಅದನ್ನು ಸಂದೇಶ ಕೊಡೋ ಸಿನಿಮಾಗಳನ್ನ ನಂಬುದಿಲ್ಲ. ಬಟ್ ಹೇಳುದು, ಬಟ್ ಮಾಧ್ಯಮ ಅದು ಪ್ರಬಲ ಮಾಧ್ಯಮ ಅಂತ ನಾನು ನಂಬುದು. ಬಟ್ ಅದನ್ನ ಮಾಧ್ಯಮ ಆಗಿ ಯೂಸ್ ಮಾಡಿದವರು ತುಂಬಾ ಕಡಿಮೆ. ತಮಿಳಲ್ಲೆಲ್ಲ ಆಗಿದೆ. ಈ MGR ಫಾರ್ ಎಕ್ಸಾಂಪಲ್, ಈಗ ಜ್ವಲಂತ ಉದಾಹರಣೆ ವಿಜಯ್. ಅಂದ್ರೆ ಇದಕ್ಕಿಂತ ಪ್ರಬಲ ಮಾಧ್ಯಮ ಬೇರೆ ಏನು ಬೇಕು? ಸಿನಿಮಾನೇ. ಎಷ್ಟು ಮಂದಿ ನ್ಯೂಸ್ ಜರ್ನಲಿಸ್ಟ್ಗಳಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಸಿನಿಮಾ ಹೀರೋಗಳಾಗಿದ್ದಾರೆ. MGR ಕಾಲದಿಂದ ಆಗಿದ್ದಾರೆ, ಕರುಣಾನಿಧಿ ಕಾಲದಿಂದ ಆಗಿದ್ದಾರೆ, ವಿಜಯ್ ಕಾಲದಿಂದ ಆಗಿದ್ದಾರೆ. ಹಾಗಿದ್ರೆ ಅಂದ್ರೆ ಅದನ್ನ ಪ್ರಬಲ ಮಾಧ್ಯಮ ಅಂತ ಯಾರು ಒಪ್ಕೊಳ್ಳಿಲ್ಲ ಇಷ್ಟರವರೆಗೆ. ಸತ್ಯ ಏನು ಅಂತ ಹೇಳಿದ್ರೆ ಅದು ಪ್ರಬಲ ಮಾಧ್ಯಮ, ಅದು ಸಿನಿಮಾ ಅನ್ನೋದು. ಬಟ್ ಅದನ್ನ ಆ ರೀತಿಯಾಗಿ ಇಲ್ಲ ಅಂತ ನಮ್ಮ ಕನ್ನಡದಲ್ಲಿ ಅಂತ ಅದನ್ನ ಯೂಸ್ ಮಾಡ್ಕೊಳ್ಳಿಲ್ಲ. ಫಾರ್ ಎಕ್ಸಾಂಪಲ್ ಉಪೇಂದ್ರ ಆಗಿಲ್ಲ. ಹೌದು, ಆಗ್ಬೋದಿತ್ತಲ್ಲ, ಆಗ್ಬೋದಿತ್ತೇನೋ ಸಮರ್ಪಕವಾಗಿ ಅದನ್ನು ಉಪಯೋಗಿಸಿಕೊಂಡಿದ್ರೆ. ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಅವರು ವಿಜಯ್ ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚೆ ಅವ್ರು ಮಾಡಿದ ಸಿನಿಮಾಗಳೆಲ್ಲ ಜನನಾಯಕ ಅಂದ್ರೆ ಏನು ಮಾಸನ್ನ ಇದು ಮಾಡ್ಕೊಳ್ಳೋದು, ಗ್ಯಾದರ್ ಮಾಡ್ಕೊಳ್ಳೋದು, ಎಷ್ಟು ಸಕ್ಸಸ್ಫುಲ್ ಆಗಿ ಅಂತ ನಿದರ್ಶನಗಳು. ಹೌದು, ಅದೇ ಇದಕ್ಕಿಂತ ಮುಂಚೆನೂ ಆಗಿದೆ ತಮಿಳುನಾಡು ರಾಜಕೀಯದಲ್ಲಿ, ಇದಕ್ಕಿಂತ ಮುಂಚೆನೂ ಸಿನಿಮಾದ ಮೂಲಕ ಅವರಿಗೆ ಕನ್ವಿನ್ಸ್ ಮಾಡಿರೋದು. ಹೌದೌದು, ತೆಲುಗಲ್ಲೂ ಆಗಿದೆ, NTR ತೆಲುಗಲ್ಲೂ ಆಗಿದೆ. ಅಲ್ಲೆಲ್ಲ ಇದನ್ನ ಮಾಧ್ಯಮಗಳಾಗಿ ಅದನ್ನ ಉಪಯೋಗಿಸ್ಕೊಂಡದಿದೆ. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಅದನ್ನ ಮಾಧ್ಯಮಗಳು ಅಂತ ಮಾಡಲಿಲ್ಲ. ಖಾಲಿ ಒಂದೇನು ಎಂಟರ್ಟೈನ್ಮೆಂಟ್, ಮನರಂಜನೆಯಾಗಿ ಅಷ್ಟೇ ಅದು ಉಳ್ಕೊಂಡಿದೆ ಹೊರತು ಮಾಧ್ಯಮಗಳಾಗಿ ಉಳ್ಕೊಂಡಿಲ್ಲ ಅದು. ಹಾಗಾಗಿ ನಂಗೆ ಅಲ್ಲಿ ಸಿನಿಮಾದ ಒಲವು ಹುಟ್ಟಿದ್ದು. ಮತ್ತೆ ಆ ಹೊತ್ತಿಗೆ ನನ್ನ ಸ್ನೇಹ ಈ ಪ್ರಕಾಶ್ ಪಾಂಡೇಶ್ವರ್ ಜೊತೆ ಇತ್ತಲ್ಲ, ಈಗ ನಾವಿಬ್ರು ತುಂಬಾ ಕ್ಲೋಸ್ ಅಂತ ಲೆಕ್ಕ. ಆ ಟೈಮಲ್ಲೆಲ್ಲ ಒಂದು ಸುಮಾರು ಕಾಲ, ಒಂದು 8, 9, 10 ವರ್ಷಗಳ ಕಾಲ, 9 ವರ್ಷಗಳ ಕಾಲ. ಆ ನಂತರ ನಾನು ಈ ಕಡೆ ಬೆಂಗಳೂರಿಗೆ ಬಂದುಬಿಟ್ಟೆ ನಾನು. ಹಾಗೆ ಈಗ ಹೊಸ ವಿಷಯನ ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಅಕಸ್ಮಾತ್ ಜೈಲಿಂದ ಹೊರಗೆ ಬಂದಾಗ ದರ್ಶನ್ ನಾನು ಹೋಗಿ ಭೇಟಿಯಾಗಿ ಇಂಥ ಒಂದು ಕತೆ ಹೇಳಿದ್ರೆ ಅವರು ಒಪ್ಪಿದ್ರೆ ಆಗ್ಬೋದಾ? ಓ ಖಂಡಿತ, ಯಾಕಾಗಲ್ಲ. ನೀವು ಹೊಸ ಕನಸು ಬಿತ್ತಾ ಇದ್ದೀರಿ. ನೀವು ಹೊಸ ಕನಸು ಬಿತ್ತುದು ಇವಾಗ ನೀವು. ಯಾಕಿಲ್ಲ, ಪಾತ್ರ ಸೂಟ್ ಆಗುತ್ತಾ? ಓ 100% ಸೂಟ್ ಆಗುತ್ತೆ. ಹೇಳಲಿಕ್ಕೆ ಆಗಲ್ಲ, ಏನ್ ಬೇಕಾದ್ರೆ ಆಗ್ಬೋದು. ಏನ್ ಬೇಕಾ ಅಲ್ವಾ, ಅದು ಹೇಳಿದಲ್ಲ, ಅದಕ್ಕಾಗಿ ಕಾಯ್ತಾ ಇರ್ಬೋದು. ಕೃಷ್ಣಾರ್ಪಣ ಅದೆಲ್ಲ, ಅದು ಏನು ಕೃಷ್ಣ ಮನಸ್ಸು ಮಾಡ್ತಾನೆ ಹಾಗೆ ಆಗ್ತದೆ. ಆಗ್ಲಿ ಆಗ್ಬೋದು. ಆಗ ನಾನು ಜೊತೆಲಿ ಇರ್ತೇನೆ. ಖಂಡಿತ ಗಣೇಶನ ನೀವು ಜೊತೆ ಇರ್ಲೇಬೇಕು. ನೀವು ನಮ್ಗೆ ಗಣೇಶ ಕೃಷ್ಣ ಎಲ್ಲ ಸೇರಿ ಕರೆಕ್ಟ್ ಆಗ್ಬೋದು. ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇಲ್ವಾ? ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ. ಅದು ಏನಾಯ್ತು ಅಂತ ಹೇಳಿದ್ರೆ, ನಾನು ತುಂಬಾ ಮುಂಚೆ ಯಾವಾಗ ನಾನು ಸಿನಿಮಾ ಸೆಲೆಕ್ಟ್ ಮಾಡಿದೆ ನನ್ನ ಜೀವನಕ್ಕೆ ಆಸಕ್ತಿ ಅಂತ, ಆ ಹೊತ್ತಿಗೆ ಮಾಡಬೇಕಿತ್ತು. ನನಗೆ ತುಂಬಾ ಆಸಕ್ತಿ ಇದೆ ಪಾಲಿಟಿಕ್ಸ್ ಬಗ್ಗೆ. ಬಟ್ ಸಕ್ರಿಯ ಅಂತ ಯಾವತ್ತೂ ಆಗಿಲ್ಲ. ಯಾವತ್ತೂ ಪೊಲಿಟಿಕಲ್ ಇನ್ಕ್ಲಿನೇಷನ್ ಇದೆ, ಬಟ್ ಇದು ಸರಿಯಾದ ಸಮಯ ಸಂದರ್ಭ ಅಲ್ಲ ಅಂತ ತಿಳ್ಕೊಂಡು ನಾನು ಅಮ್ಮಕೊಂಡಿರೋದಷ್ಟೇ. ನಂದು ಸ್ಟ್ರಾಂಗ್ ಇನ್ಕ್ಲಿನೇಷನ್ ಇದೆ, ಪೊಲಿಟಿಕಲ್ ಇನ್ಕ್ಲಿನೇಷನ್ ಇದೆ. ಬಟ್ ಇವಾಗ ಅಲ್ಲ, ಇದು ಸರಿಯಾದ ಸಮಯ ಅಲ್ಲ ಅಂತ ಹೇಳಿ ಸುಮ್ಮನೆ ಇರ್ತೇನೆ ಅಷ್ಟೇ. ಕಾಲ ಕೂಡಿ ಬಂದಾಗ ಆಗ್ಬೋದು ಅಲ್ವಾ. ಅವರಿಗೋಸ್ಕರನೇ ಒಂದು ಸ್ಕ್ರಿಪ್ಟ್ ಬರೆದಿಟ್ಟಿದ್ದೇನೆ ನಾನು. ಹೌದಾ? ನಾನು ಅನಂತನಾಗ್ ಸರಿ ಆಕ್ಟ್ ಮಾಡ್ಬೇಕು ಅಂತಾನೆ ಒಂದು ಸ್ಕ್ರಿಪ್ಟ್ ಬರೆದಿಟ್ಟಿದ್ದೇನೆ. ಕನ್ನಡ ಚಿತ್ರರಂಗದಲ್ಲಿ ನೀವು ತುಂಬಾ ಇಷ್ಟಪಟ್ಟ ಒಬ್ಬ ನಾಯಕ ನಟ? ನಂಗೆ ಜಗ್ಗೇಶ್ ತುಂಬಾ ಇಷ್ಟ. ಯಾವ ಸಿನಿಮಾದ್ರೂ ಪರವಾಗಿಲ್ಲ, ಅದು ನಂಗೆ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ನಾನು ಸಣ್ಣವರಿರುವಾಗಿಂದ ಅದೊಂದು ಇದಾಗಿ ಹೋಗ್ಬಿಟ್ಟಿದೆ. ಟಿವಿಯಲ್ಲಿ ಅವರ ಪಿಕ್ಚರ್ ಬಂದ್ರೆ ಅಲ್ಲಿಂದ ಕದಲೋ ಪ್ರಶ್ನೆ ಇಲ್ಲ. ಹತ್ತರಿಕೆ ಲಕಡಿ ಪಕಡಿ ಜುಮ್ಮ ಅಂತ ಹೇಳಿಕೆ ಸ್ಟಾರ್ಟ್ ಮಾಡಿದ್ರೆ ತಮಿಳು ರಾಜಕೀಯದ ಬಗ್ಗೆ ಅಂತ ಒಂದು ಪವಾಡ ಇಲ್ಲಿ ನಡಿಬಹುದಾ? ಚಾನ್ಸೇ ಇಲ್ಲ. ಅದೇ ಇನ್ನೂ ಒಂದು 10-20 ವರ್ಷ ಕಳೆದ್ರು ಅದು ಸಾಧ್ಯ ಇಲ್ಲ.